ಪ್ರೀತಿಯ ಸ್ನೇಹಿತರೆ, ಸ್ವಾಗತ. ಸ್ನೇಹಿತರೆ, ನೀವು ಯಾವುದನ್ನ ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇದ್ದೀರಾ, ಆ ಕಾರ್ಯ ಸಿದ್ಧಿ ಆಗಬೇಕು, ದೇವರ ಅನುಗ್ರಹ ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಾದ್ರೆ ನೀವು ನೋಡ್ತಾ ಇರೋದು ಸರಿಯಾದ ವಿಡಿಯೋನೇ. ಬನ್ನಿ ಸ್ನೇಹಿತರೆ, ಬೆಂಗಳೂರಿನಲ್ಲಿ ಇರುವಂತಹ ಒಂದು ಅದ್ಭುತ ಕ್ಷೇತ್ರದ ಬಗ್ಗೆ ಹೇಳ್ತೀನಿ. ಈ ಕ್ಷೇತ್ರ ಇರುವುದು ಬೆಂಗಳೂರಿನ ಗಿರಿನಗರದಲ್ಲಿ. ಈ ದೇವಸ್ಥಾನದಲ್ಲಿ ನೆಲೆಸಿರುವುದು ಶ್ರೀರಾಮ ಬಂಟನಾದ ಆಂಜನೇಯ ಸ್ವಾಮಿ. ಈ ಸ್ವಾಮಿಯನ್ನು ಇಲ್ಲಿ ಕಾರ್ಯಸಿದ್ಧಿಯ ಆಂಜನೇಯ ಸ್ವಾಮಿ ಎಂದು ಕರೆಯುತ್ತಾರೆ. ಈ ಕ್ಷೇತ್ರಕ್ಕೆ ಬಂದು ನೀವು ನಿಮ್ಮ ಕಾರ್ಯವನ್ನು ಸಂಕಲ್ಪ ಮಾಡಿ ಪೂರ್ಣಫಲ ಸೇವೆ ಮಾಡಿದ್ದೇ ಆಗಲಿ, ಆ ಕಾರ್ಯ ಸಿದ್ಧಿ ಆಗೇ ಆಗುತ್ತದೆ ಎಂದು ಹೇಳುತ್ತಾರೆ. ಪೂರ್ಣಫಲ ಸೇವೆ ಎಂದರೇನು ತಿಳಿಯೋಣ ಬನ್ನಿ ಸ್ನೇಹಿತರೆ. ದೇವಸ್ಥಾನದ ಒಳಗೆ ಬರುತ್ತಿದ್ದಂಗೆ ಬಲಭಾಗದಲ್ಲಿ ಇರುವಂತಹ ಕೌಂಟರ್ಗೆ ಹೋಗಿ ಪೂರ್ಣಫಲ ಸೇವೆ ಎಂದು ಹೇಳಿ ಟಿಕೆಟ್ ಪಡೆಯಬೇಕು. ಆ ಟಿಕೆಟ್ಗೆ ಪೂರ್ಣಫಲವಾದ ತೆಂಗಿನಕಾಯಿ, ಸ್ವಾಮಿ ಮಂತ್ರ ಇರುವಂತಹ ಫೋಟೋ ಮತ್ತು ದಾರವನ್ನು ಕೊಡುತ್ತಾರೆ. ಇವೆಲ್ಲವನ್ನು ತೆಗೆದುಕೊಂಡು ದೇವಸ್ಥಾನದ ಒಳಗೆ ಹೋಗಬೇಕು. ಸ್ವಾಮಿಯು ಇಲ್ಲಿ ನಮಸ್ಕಾರದ ರೂಪದಲ್ಲಿ ನಿಂತಿದ್ದಾರೆ. ಸ್ವಾಮಿಯ ಮುಂದೆ ಕುಂತು ಕೈಯಲ್ಲಿ ಫಲವನ್ನು ಹಿಡಿದುಕೊಂಡು ನಿಮ್ಮ ಕಾರ್ಯವನ್ನು ಸಂಕಲ್ಪ ಮಾಡಬೇಕು. ಆನಂತರ ಪುರೋಹಿತರು ನಿಮಗೆ ವ್ರತ ಹೇಗೆ ಮಾಡಬೇಕು ಎಂದು ಮಾರ್ಗದರ್ಶನವನ್ನು ನೀಡುತ್ತಾರೆ. ಸ್ವಾಮಿಯ ವ್ರತವನ್ನು 16 ದಿನಗಳ ಕಾಲ ಮಾಡಬೇಕು. ಆ 16 ದಿನಗಳಲ್ಲಿ ಮದ್ಯ, ಮಾಂಸ, ದುಶ್ಚಟಗಳಿಂದ ಬಿಟ್ಟು ಶುದ್ಧ ಮನಸ್ಸಿಂದ ಮಾಡಬೇಕು. ಸ್ನೇಹಿತರೆ, ಆನಂತರ ನೀವು ಸ್ವಾಮಿಗೆ 3 ಬಾರಿ ಪ್ರದಕ್ಷಿಣೆ ಹಾಕಬೇಕು. ಸ್ನೇಹಿತರೆ, ಪ್ರದಕ್ಷಿಣೆ ಹಾಕುವಾಗ ನೀವು ನೋಡಬಹುದು ದೇವಸ್ಥಾನ ಎಷ್ಟು ಸುಂದರವಾಗಿದೆ, ಎಷ್ಟು ಕಟ್ಟುನಿಟ್ಟು, ಎಷ್ಟು ಶಿಸ್ತಿನಿಂದ ಮೇಂಟೈನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆನಂತರ ದೇವಸ್ಥಾನದಲ್ಲಿ ನಿಗದಿತ ಸ್ಥಳ ಇರುತ್ತದೆ. ಪ್ರತಿ ದಿವಸವೂ ಆ ಸ್ಥಳಕ್ಕೆ ಹೋಗಿ ನೀವು ನಿಮ್ಮ ಫಲವನ್ನು ಕಟ್ಟಬೇಕು. 16 ದಿನಗಳ ಕಾಲ ನೀವು ಪ್ರತಿ ದಿವಸವೂ ಅವರು ಹೇಳಿಕೊಡುವಂತಹ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಈ 16 ದಿನಗಳಲ್ಲಿ ಕನಿಷ್ಠವೆಂದರೆ 4 ಬಾರಿ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು. ಸ್ನೇಹಿತರೆ, ತೆಂಗಿನಕಾಯಿ ಕಟ್ಟುವುದು 1 ದಿನವಾದರೆ ಬಿಚ್ಚುವುದು 1 ದಿನ. ಇದರ ಮಧ್ಯದಲ್ಲಿ 2 ದಿವಸ ದೇವಸ್ಥಾನಕ್ಕೆ ಭೇಟಿ ನೀಡಲೇಬೇಕು, ಪ್ರದಕ್ಷಿಣೆ ಹಾಕಲೇಬೇಕು. ಸ್ನೇಹಿತರೆ, ಇಲ್ಲಿ ನೀವು ಪ್ರದಕ್ಷಿಣೆ ಹಾಕುವಾಗ ನಿಮಗೆ ತಿಳಿಯುತ್ತದೆ ಎಷ್ಟು ಮನಸ್ಸು ನೆಮ್ಮದಿ ಅನ್ನಿಸುತ್ತದೆ ಎಂದು. 16 ದಿನಗಳಾದ ನಂತರ ಆ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಸಿಹಿಯನ್ನು ಮಾಡಿಕೊಂಡು ತಿನ್ನಬೇಕು. ಹೀಗೆ ಮಾಡಿದ್ದೇ ಆಗಲಿ ನಿಮ್ಮ ಕಾರ್ಯವು ಫಲವು ಸಿದ್ಧಿಯಾಗುತ್ತದೆ ಸ್ನೇಹಿತರೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ, ಭೇಟಿ ನೀಡಿ ಫಲಾನುಭವಿಗಳಾಗಿ. ಎಲ್ಲರಿಗೂ ಒಳ್ಳೆಯದೇ ಮಾಡಲಿ. ಜೈ ಶ್ರೀರಾಮ್.